ಎಲ್ಲಿ ತನಕ ಅಂದರೆ ಅಲ್ಲಿನ ಹೋಮ್ ಮಿನಿಸ್ಟರ್ ಮನೆಗೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ನೀರಿಗಾಗಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ AK-47 ಫೈರಿಂಗ್ ಆಗಿ ಇಬ್ಬರು ಸತ್ತೋಗಿದ್ದಾರೆ. ಅಂದರೆ ಜನಸಾಮಾನ್ಯರ ಕೈಯಲ್ಲಿ ಆ ಮಟ್ಟಿಗೆ AK-47ಗಳಿದಾವಲ್ಲಿ. ಸಿಂಧೂ ನದಿಗೆ 6 ಕಾಲುವೆಗಳನ್ನು ನಿರ್ಮಿಸಿ ಪಂಜಾಬ್ ಪ್ರಾಂತ್ಯಕ್ಕೆ ನೀರು ತೆಗೆದುಕೊಂಡು ಹೋಗುವ ಯೋಜನೆಯನ್ನ ಪಾಕಿಸ್ತಾನದ ಮಿಲಿಟರಿ ಮತ್ತು ಸರ್ಕಾರಗಳ ಸೇರ್ಕೊಂಡು ಮಾಡಿದವೆ. ಸಿಂಧೂ ನದಿಯ ನೀರನ್ನು ಪಂಜಾಬಿನ ಮರುಭೂಮಿಗೆ ತೆಗೆದುಕೊಂಡು ಹೋಗುವಂಥ ಯೋಜನೆ ಇದು. ಅದಕ್ಕೆ ವಿರೋಧ. ಇದು ಸಿಂಧ್ ಪ್ರಾಂತ್ಯ ವರ್ಸಸ್ ಪಂಜಾಬ್ ಪ್ರಾಂತ್ಯದ ಮಧ್ಯದ ಗಲಾಟೆ. ಸಿಂಧೂ ನದಿಯ ನೀರನ್ನು ಸಿಂಧ್ ಪ್ರಾಂತ್ಯದ ನೀರಾವರಿಗೆ ಬಳಸಬೇಕು, ಪಂಜಾಬ್ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗಬಾರದು ಅಂತ. ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಸಿಂಧ್ನ ಹೋಮ್ ಮಿನಿಸ್ಟರ್ ಮನೆ. ಸಿಂಧ್ ಹೋಮ್ ಮಿನಿಸ್ಟರ್ ಮನೆ ಇದು. ಭಾರತ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನ ಕ್ಯಾಪ್ಟನ್ ಅಬಯನ್ಸ್ ಅಂತ ಹೇಳಿದೆ, ಸಸ್ಪೆನ್ಷನ್ನಲ್ಲಿ ಇಟ್ಟಿದೆ. ಆಗಲೇ ಈ ಮಟ್ಟಿಗೆ ನೀರಿಗಾಗಿ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಸಿಂಧೂ ನದಿಗೆ 6 ಕಾಲುವೆಗಳನ್ನು ನಿರ್ಮಿಸಿ ಪಂಜಾಬ್ಗೆ ನೀರು ತೆಗೆದುಕೊಂಡು ಹೋಗಬೇಕು. ಅಲ್ಲಿ 4 ಲಕ್ಷ ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡಬೇಕು ಅನ್ನುವಂಥ ಯೋಜನೆಯೊಂದು ತಯಾರಾಗಿದೆ. ಪಂಜಾಬ್ನ ಚೋಲಿಸ್ಥಾನ ಮರುಭೂಮಿ ಪ್ರದೇಶಕ್ಕೆ ನೀರು ತಗೊಂಡು ಹೋಗೋದಕ್ಕೆ ಸಿಂಧ್ ವಿರೋಧ. ಇದಕ್ಕೆ ಸಿಂಧ್ ಜನ ಬೀದಿಗಿಳಿದಿದ್ದಾರೆ. ನೀರಿಗಾಗಿ ಕದನ. ಪ್ರತಿಭಟನೆಯಲ್ಲಿ AK-47ಗಳು ಬಂದಿದ್ದಾವೆ. ಸಿಂಧ್ ಪ್ರಾಂತ್ಯದ ಹೋಮ್ ಮಿನಿಸ್ಟರ್ ಜಿಯಾ ಉಲ್ ಹಸನ್ ಮನೆ ಪ್ರತಿಭಟನಾಕಾರರು ನುಗ್ಗಿ ಕೈಗೆ ಸಿಕ್ಕಿದ್ದನ್ನು ಒಡೆದಾಕಿದ್ರು. ಜಿಯಾ ಉಲ್ ಹಸನ್. ನೀರಿಗಾಗಿ ಅಂತರ್ಯುದ್ಧ. ಪಾಕಿಸ್ತಾನದ ಪ್ರಾಂತ್ಯಗಳ ಮಧ್ಯದ ಬಡದಾಟದ ಸುದ್ದಿಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಬಲೂಚಿಸ್ತಾನ, ಬಲೂಚಿ ಪ್ರತ್ಯೇಕತಾ ಹೋರಾಟ. ಅವರು ತಮ್ಮನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆನೇ ಮಾಡ್ಕೊಂಡ್ಬಿಟ್ರು. ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ, ನಮ್ಮ ರಾಷ್ಟ್ರಕ್ಕೆ ಮಾನ್ಯತೆ ಕೊಡಿ, ನಿಮ್ಮ ದೇಶದಲ್ಲಿ ನಮ್ಮ ರಾಯಭಾರ ಕಚೇರಿಯನ್ನು ತೆಗೆಯೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಭಾರತಕ್ಕೆ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಖೈಬರ್ ಪಖ್ತೂನ್ವಾ, ಪಾಕಿಸ್ತಾನಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಮ್ಮದು ಪ್ರತ್ಯೇಕ ರಾಷ್ಟ್ರ ಅಂತಿದ್ದಾರೆ. ಸಿಂಧ್ ಪ್ರತ್ಯೇಕತಾವಾದದ ಹೋರಾಟ ಇದೆ. ಪಾಕಿಸ್ತಾನ್ ಈಸ್ ಬೇಸಿಕಲಿ ರೂಲ್ಡ್ ಬೈ ಪಂಜಾಬ್ ಅಷ್ಟೇ. ಪಂಜಾಬಿನವರದ್ದೇ ಪಾರುಪತ್ಯ ಪಾಕಿಸ್ತಾನದ ತುಂಬ. ನಿಮ್ಮ ನೇತೃತ್ವವನ್ನು, ನಿಮ್ಮ ಆಡಳಿತವನ್ನು ನಾವ್ಯಾಕೆ ಒಪ್ಕೋಬೇಕು ಅಂತ ಸಿಂಧ್ನವರು ಕೇಳ್ತಿದ್ದಾರೆ, ಬಲೂಚಿಸ್ತಾನದವರು ಕೇಳ್ತಾ ಇದ್ದಾರೆ, ಖೈಬರ್ ಪಖ್ತೂನ್ವಾದವರು ಕೇಳ್ತಾ ಇದ್ದಾರೆ. ನೋಡಿ ಅಲ್ಲಿ AK-47 ರಸ್ತೆಗಳು ನೀರಿಗಾಗಿ. ಈ ಮಧ್ಯದಲ್ಲಿ ಭಾರತದೊಳಗೆ ನಾನೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ವಿ ಅಂದಮೇಲೆ ಇದೆಲ್ಲವನ್ನೂ ಒಪ್ಕೋಬೇಕು ಅಂತ. ಒಪ್ಕೋಬೇಕು ಅಂದರೆ ಹೇಳಿದ್ದನ್ನು ಒಪ್ಕೋಬೇಕು ಅಂತಲ್ಲಿ ಇಂಥವ್ರು ಇದಾರಪ್ಪ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.